HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಸದಸ್ಯರಾದ MTB ನಾಗರಾಜ್ ರವರು ಪ್ರತಿ ತಿಂಗಳು ಅಂಧರಿಗೆ ಹಾಗೂ ಅಂಗವಿಕಲರಿಗೆ ನೀಡುತ್ತಿರುವ ಮಾಶಾಸನಕ್ಕೆ ಇಂದು ರಾಜ್ಯದ 13 ಜಿಲ್ಲೆಗಳಿಂದ ಸುಮಾರು 700ಕ್ಕೂ ಹೆಚ್ಚು ಅಂಧರು ಆಗಮಿಸಿದ್ದು, ಎಲ್ಲರಿಗೂ ಉಪಹಾರದೊಂದಿಗೆ 500 ರೂಗಳ ಧನ ಸಹಾಯ ನೀಡಿದರು. ಸರ್ ಭಾಳ ಖುಷಿ ಆಗುತ್ತೆ ಸರ್. ಇಷ್ಟು ಜನನ ಮೇಂಟೈನ್ ಮಾಡ್ತಾ ಇದ್ದಾರಲ್ಲ, ಇಷ್ಟು ಜನನ ಮೇಂಟೈನ್ ಮಾಡಿ ಅವರು ಬಂದಿದ ತಕ್ಷಣ ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿ, ಮತ್ತು ಅವ್ರಿಗೆ ಈ ಥರ ಏನು ಅವ್ರಿಗೆ ಖರ್ಚಿಗೆ ಅವ್ರ ಕೈಯಲ್ಲಿ ಆದಷ್ಟು ಕೊಟ್ಟು ಕಳಿಸ್ತಾ ಇರೋದು ಭಾಳಷ್ಟು ಖುಷಿ ತರಿಸ್ತಾ ಇದೆ ಸರ್. ಅಂದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ 500 ರೂಪಾಯಿ ಅನ್ನೋದು ಚಿಕ್ಕ ಅಮೌಂಟ್ ಅಲ್ಲ ಸರ್. ನಾವು ಇದರಿಂದ ನಮಗೆ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ. ನಮಗೆ ಬರೋ ಪೆನ್ಷನ್ನು 1400 ರೂಪಾಯಿ ಏನೂ ಸಾಲ್ತಾ ಇಲ್ಲ ಸರ್. ನಮಗೆ ಸಿದ್ದರಾಮಯ್ಯವರು ನಮಗೇನು ಜಾಸ್ತಿ ಮಾಡ್ತಾ ಇಲ್ಲ. ನಮಗೆ ಮಾಡ್ತೀವಿ ಅಂತಾರೆ, ಏನು ಮಾಡ್ತಾ ಇಲ್ಲ. 100 ರೂಪಾಯಿ ಕೊಡ್ತಿದ್ರು, ಈಗ 400 ರೂಪಾಯಿ ಜಾಸ್ತಿ ಮಾಡಿದ್ರೆ 500 ರೂಪಾಯಿ ಬರುತ್ತೆ ಸರ್. ನಮ್ಗೆ ಅದರಿಂದ ಒಂದು ಸ್ವಲ್ಪ ಹೆಂಗೋ 1 ವಾರ 2 ವಾರ ವರ್ಕೌಟ್ ಮಾಡ್ಕೊಂಡು ನಾವು ಹೆಂಗೋ ಜೀವನ ಮಾಡ್ತಾ ಇದ್ದೀವಿ ಸರ್. ನಾವು MTB ನಾಗರಾಜ್ ಸರ್ ಇದಾರಲ್ಲ, ಈ ದಾನ ಧರ್ಮ ಮನುಷ್ಯತ್ವ ಅಂದರೆ ಅವ್ರಿಗೆ ಮಾತ್ರ ನಾಲೆಡ್ಜ್ ಇದೆ ಅನಿಸುತ್ತೆ. ನಿಜವಾಗ್ಲೂ ಖುಷಿ ಆಗ್ತಿದೆ. 500 ರೂಪಾಯಿ ಅನ್ನೋದು ದೊಡ್ಡ ಅಮೌಂಟ್ ಅದು ನಿಜವಾಗ್ಲೂ ನಮಗೆ, ನಮ್ಮಂಥ ಅಂಗವಿಕಲರ ಬ್ಲೈಂಡ್ಸಿಗೆ. ಆದರೆ ನಿಜವಾಗ್ಲೂ ಖುಷಿ ಆಗ್ತಾಯಿದೆ. ಇದೇ ಥರ ನಿರಂತರವಾಗಿ ಮಾಡ್ತಾ ಇರಲಿ. ಈಗಿನ ಕಾಲದಲ್ಲಿ ಯಾರೋ ರಾಜಕಾರಣಿಗಳು ಅಷ್ಟು ರೆಸ್ಪಾನ್ಸ್ ಮಾಡಲ್ಲ, ಅವ್ರವ್ರ ಸ್ವಾರ್ಥಕ್ಕೆ ಬೆಳೀತಾರೆ. ಆದರೆ MTB ನಾಗರಾಜ್ ಸರ್ ಅಂತ ಒಬ್ಬ ರಾಜಕಾರಣಿ, ಒಂದು ಮನುಷ್ಯತ್ವ ಇರ್ತಕ್ಕಂಥ ವ್ಯಕ್ತಿ ಬೆಳಿಬೇಕಿರೋದು ನಮ್ಮ ಆಸೆ ಸರ್. ಹೌದು, ಗರುಡಾಚಾರ್ ಪಾಳ್ಯದ ತಮ್ಮ ಹಳೆ ನಿವಾಸದಲ್ಲಿ ಹಮ್ಮಿಕೊಂಡಿದ್ದ ಅಂಗವಿಕಲರಿಗೆ ಮಾಶಾಸನ ವಿತರಣೆ ಕಾರ್ಯಕ್ರಮದಲ್ಲಿ ಸುಮಾರು 13 ಜಿಲ್ಲೆಗಳ 700ಕ್ಕೂ ಹೆಚ್ಚು ಅಂಧರಿಗೆ ಊಟದ ವ್ಯವಸ್ಥೆ ಹಾಗೂ ಪ್ರತಿಯೊಬ್ಬರಿಗೂ 500 ರೂಗಳ ಮಾಸಾಶನವನ್ನು ವಿತರಣೆ ಮಾಡಿ ನಂತರ ಮಾತನಾಡಿದ ಅವರು, ಕಳೆದ 20 ವರ್ಷಗಳಿಂದ 50 ರೂಗಳನ್ನು ನೀಡಲು ಪ್ರಾರಂಭಿಸಿ ಸಹಾಯ ಮಾಡುತ್ತಿದ್ದೇನೆ. ಆದರೆ ಈಗ ಒಬ್ಬರಿಂದ ಒಬ್ಬರಿಗೆ ಹರಡಿ ಸುಮಾರು 13ರಿಂದ 14 ಜಿಲ್ಲೆಗಳಿಂದ ಅಂಗವಿಕಲರು ಅಂಧರು ಬಂದು ಮಾಶಾಸನವನ್ನ ಪಡೆದುಕೊಳ್ಳುತ್ತಿದ್ದಾರೆ. ಪ್ರತಿ ತಿಂಗಳ 12ನೇ ತಾರೀಕು ನಿಗದಿ ಮಾಡಿದ್ದು, ರಾಜ್ಯದ ಮೂಲೆ ಮೂಲೆಗಳಿಂದ ಎಷ್ಟೇ ಜನ ಅಂಗವಿಕಲರು ಬಂದರೂ ಸಹಾಯ ಮಾಡುತ್ತೇನೆ ಎಂದರು. 7 ಜನ ಬಂದಿದ್ದಾರೆ. ಅವರು ಇಡೀ ರಾಜ್ಯದ 13-14 ಜಿಲ್ಲೆಗಳಿಂದ ಬಂದಿದ್ದಾರೆ. ಬೆಳಗಾವಿ, ಕೊಪ್ಪಳ, ಯಾದಗಿರಿ, ಮೈಸೂರು, ಬೀದರ್, ತುಮಕೂರು, ಹಾಸನ, ಚಿತ್ರದುರ್ಗ, ದಾವಣಗೆರೆ, ಬೆಂಗಳೂರು, ಕೋಲಾರ ಎಲ್ಲ ಜಿಲ್ಲೆಗಳಿಂದ ಬರ್ತಾರೆ. ಅವರು ಪ್ರತಿ ತಿಂಗಳು 12ನೇ ತಾರೀಕು ನಿಗದಿ ಮಾಡಿಬಿಟ್ಟಿದ್ದೀರಿ. 12ನೇ ತಾರೀಕು ಕರೆಕ್ಟ್ 9 ಗಂಟೆಗೆ ಶುರುವಾಗುತ್ತಾರೆ ನೋಡಿ. ಇಷ್ಟೊತ್ತಿಗೆಲ್ಲ ಖಾಲಿ ಆಗೋದು. 613 ಜನ ತಗೊಂಡು ಕೆಲವು 25 ಜನ ಊಟ ಮಾಡ್ತಾಯಿದ್ದಾರೆ. ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿ ಹೊಟ್ಟೆ ತುಂಬ ಊಟ ಉಣಿಸಿ ಅವ್ರಿಗೆ 500 ರೂಪಾಯಿ ದುಡ್ಡು ಕೊಟ್ಟು ಪ್ರತಿ ತಿಂಗಳು ಕಳಿಸ್ತೇವೆ. ಅವ್ರಿಗೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಆ ಅಂಧರಿಗೆ ಯಾರಿವತ್ತು ಈ ಸಮಾಜದಲ್ಲಿ ನೊಂದಂಥವ್ರು ಅಂಗವಿಕಲರು ಮತ್ತು ಇಂಥ ಅಂಧರು ಮತ್ತು ಬುದ್ಧಿಮಾಂದ್ಯವರು ಇಂಥವ್ರಿಗೆ ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಕೊಡಬೇಕು. ಅವರು ಪ್ರತಿನಿತ್ಯ ದೇವರು ಎಲ್ಲೋ ಒಂದು ಕಡೆ ಊಟ ಕೊಡುವಂಥ ಕೆಲಸ ಆ ದೇವರು ದಯಪಾಲಿಸಬೇಕು. ಆ ಬಡವ್ರಿಗೆ ಅವ್ರಿಗೆ ಎಲ್ಲಕ್ಕಿಂತ ಮಿಗಿಲಾಗಿ ಆರೋಗ್ಯ ಕೊಡಬೇಕು. ಆ ಬಡವ್ರಿಗೆ ಕೊಡಲಿ ಅಂತೇಳಿ ನಾನೆಲ್ಲ ದೇವರಲ್ಲಿ ಆ ಅಂಧರ ಪರವಾಗಿ ಆ ವೃದ್ಧರ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. 28 ವರ್ಷದಲ್ಲಿ ಪ್ರಾರಂಭ ಮಾಡಿದ 50 ರೂಪಾಯಿ. ಆವತ್ತು ಬರ್ತಾಯಿದ್ರು ಒಂದು 200-250 ಜನ. ಆದಮೇಲೆ ಮಧ್ಯದಲ್ಲಿ 100 ರೂಪಾಯಿ ಮಾಡಿದ್ವಿ. ನಾನು ಎಲೆಕ್ಷನ್ ಆಗಿ ಸೋತ ಮೇಲೆ
ಇಲ್ಲಿ 500 ರೂಪಾಯಿ ಮಾಡಿಬಿಟ್ವಿ. ಆವತ್ತಿಂದ ಜನ ಜಾಸ್ತಿ ಬರೋರು. 600 ಜನ ಪ್ರತಿ ತಿಂಗಳು 12ನೇ ತಾರೀಕು ಬರ್ತಾರೆ. ಅವರು ಬರಲಿ, ನಾವೆಲ್ಲರೂ ಸೇರಿ ಇವತ್ತು ಭಾಳಷ್ಟು ನೋಡಿವಿರಲ್ಲ ಇರೋ ನಮ್ಮ ಸ್ನೇಹಿತರುಗಳು ಭಾಳಷ್ಟು ನಮ್ಮ ಗ್ರಾಮದವರು ನಿಂತು ಅವ್ರಿಗೆಲ್ಲ ಊಟ ಬಡಿಸುವಂಥದ್ದು, ನೀರು ಕೊಡುವಂಥದ್ದು, ಅವ್ರು ಕರ್ಕೊಂಡು ಹೋಗುವಂಥದ್ದು, ಕೈ ತೊಳಸುವಂಥದ್ದು ಎಲ್ಲ ರೀತಿಯ ಸೇವೆ ನಮ್ಮ ಗ್ರಾಮಸ್ಥರು ಕೆಲವು ನಮ್ಮ ಸ್ನೇಹಿತರುಗಳು ಬಂದು ಮಾಡಿದ್ದಾರೆ. ಅವ್ರಿಗೂ ಕೂಡ ದೇವರು ಆರೋಗ್ಯ ಕೊಡಲಿ, ಭಾಗ್ಯ ಕೊಡಲಿ, ಆಯುಷ್ ಕೊಡಲಿ, ಸಿರಿ ಸಂಪತ್ತು ಕೊಡಲಿ, ಅವ್ರ ಇಷ್ಟಾರ್ಥ ಸಿದ್ಧಿ ಆಗಲಿ. ಬಳಿಕ ಹೊಸಕೋಟೆ ತಾಲೂಕಿನ ಲಿಂಗಾಪುರ ಗ್ರಾಮದ ಮುಖಂಡರು ಹಾಗೂ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿ ಲಿಂಗಾಪುರ ಮಂಜುನಾಥ್ ಅವರು ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಯಾರೂ ಮಾಡದಂತಹ ಸೇವೆಯನ್ನ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಎಂಟಿಬಿ ನಾಗರಾಜು ಅವರು ಮಾಡುತ್ತಿದ್ದಾರೆ. ದೇವರು ಇವರಿಗೆ ಇನ್ನಷ್ಟು ಹೆಚ್ಚಿನ ಸಹಾಯ ಮಾಡುವ ಭಾಗ್ಯ ದೊರೆಯಲಿ ಹಾಗೂ ಇವರಂತೆ ಇನ್ನು ಹೆಚ್ಚಿನ ದಾನಿಗಳು ಹುಟ್ಟಲಿ ಎಂದರು. ಇವತ್ತು ಸನ್ಮಾನ್ಯ ಶ್ರೀ ಎಂಟಿಬಿ ನಾಗರಾಜಣ್ಣರವರ ನೇತೃತ್ವದಲ್ಲಿ ಮಾಜಿ ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಇಡೀ ಕರ್ನಾಟಕದಲ್ಲಿ ಯಾರೂ ಮಾಡದಂಥ ಕೆಲಸವನ್ನು ಈ ಅಂಗವಿಕಲರಿಗೆ, ಕಣ್ಣು ಕಾಣಿಸಿದವರಿಗೆ, ಕುರುಡರಿಗೆ, ಇವ್ರಿಗೆಲ್ರಿಗೂ ವಿದ್ಯಾಭ್ಯಾಸ ಮಾಡೋಂಥವ್ರಿಗೆ ಪ್ರತಿ ಒಬ್ಬರಿಗೂ 500 ರೂಪಾಯಿಗಳಂತೆ 500 ರೂಪಾಯಿಗಳು ಕೊಟ್ಟು ಮತ್ತು ಊಟದ ವ್ಯವಸ್ಥೆ ಮಾಡಿ ಒಂದು ಕಿಟ್ ಸಹಿತ ಕೊಟ್ಟಿದ್ದಾರೆ. ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ಇಂಥ ಮಹಾನ್ ವ್ಯಕ್ತಿಗಳು ಇರೋದಕ್ಕೆ ಇನ್ನೂ ಯಾರಾದರೂ ಹುಟ್ಟುಕೊಂಡು ಈ ಥರ ದಾನ ಧರ್ಮ ಮಾಡಿದರೆ ಎಲ್ಲರಿಗೂ ಪುಣ್ಯ ಬರುತ್ತೆ. ಅವ್ರಿಗೆಲ್ರಿಗೂ ನಮ್ಮ ಹೊಸಕೋಟೆ ತಾಲೂಕು ಕುರುಬ ಸಂಘದ ಕಾರ್ಯದರ್ಶಿಯಾಗಿ ನಾನು ಅವ್ರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ಎಂಟಿಬಿ ನಾಗರಾಜು ಅವರ ಪತ್ನಿ ಶಾಂತಮ್ಮ, ಬಿಬಿಎಂಪಿ ಮಾಜಿ ಸದಸ್ಯರಾದ ನಿತೀಶ್ ಪುರುಷೋತ್ತಮ್, ಗೋಶಾಲೆ ಕಿಶನ್ ಲಾಲ್, ಹೊಸಕೋಟೆ ತಾಲೂಕು ಬಿಜೆಪಿ ಅಧ್ಯಕ್ಷ ಕೆ ಸತೀಶ್, ತಾಲೂಕು ಕುರುಬರ ಸಂಘದ ಕಾರ್ಯದರ್ಶಿ ಲಿಂಗಾಪುರ ಮಂಜುನಾಥ್, ಓಬಳಹಳ್ಳಿ ರಾಜಪ್ಪ, ಚಿಕ್ಕಣ್ಣ, ಮುನಿರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.